ರಿಷಬ್ ಶೆಟ್ರು ಮ್ಯಾಂಗೋ ಪಚ್ಚ ಚಿತ್ರದ ಟ್ರೈಲರ್ ನೋಡಿ ತುಂಬಾ ಖುಷಿ ಪಟ್ಟಿರುವಂತದ್ದು. ಅದನ್ನ ತಮ್ಮ ಸೋಷಿಯಲ್ ಮೀಡಿಯಾದ ಪೇಜ್ ಅಲ್ಲಿ ಕೂಡ ಹೇಳ್ಕೊಂಡಿರುವಂತದ್ದು. ಏನಂದ್ರೆ ಫ್ಯಾಂಟಾಸ್ಟಿಕ್ ಆಗಿರುವಂತಹ ಒಂದು ಟ್ರೈಲರ್. ಈ ಚಿತ್ರದ ನಾಯಕ ಮೊದಲ ಸಿನಿಮಾ. ಅದು ಕೂಡ ಇಲ್ಲಿ ಸ್ಕ್ರೀನ್ ಅಪಿಯರೆನ್ಸ್ ಮತ್ತು ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ತುಂಬಾ ಅದ್ಭುತವಾಗಿರುವಂತದ್ದು. ಸೊ ಯೂತ್ ಗುಡ್ ಲೈಕ್ ಅಂತ ಹೇಳುವಂಥದ್ದು. ಹಾಗೆ ಇಡೀ ಸಿನಿಮಾಗೆ ಕೆಲಸ ಮಾಡಿದಂತ ಚಿತ್ರತಂಡಕ್ಕೆ ರಿಷಬ್ ಶೆಟ್ರು ವಿಶ್ ಮಾಡಿರುವಂತದ್ದು, ಗುಡ್ ಲಕ್ ಹೇಳಿರುವಂತದ್ದು. ಇನ್ನು ಈ ಸಿನಿಮಾಗೆ ಸಂಬಂಧಪಟ್ಟಾಗಿ ಮತ್ತಷ್ಟು ಮಾತಾಡೋದಾದ್ರೆ, ಈ ಚಿತ್ರದಲ್ಲಿ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್, ಇವರು ಈ ಚಿತ್ರದಲ್ಲಿ ನಾಯಕರು. ಇವರ ಸುತ್ತ ಸಾಗುವಂತ ಕತೆ ಮ್ಯಾಂಗೋ ಪಚ್ಚ ಅಂತೇಳಿ. ಮ್ಯಾಂಗೋ ಪಚ್ಚ ಹೇಗೆ ಅನ್ನುವಂಥದ್ದು ಚಿತ್ರದಲ್ಲಿ ಗೊತ್ತಾಗುತ್ತೆ. ಆದ್ರೆ ಪಚ್ಚ ಅಂತಂದ್ರೆ ಇದು ಶಾರ್ಟ್ ಫಾರ್ಮ್, ಗೆಳೆಯರು ಕರೆಯುವಂತ ಹೆಸರು, ನಿಕ್ ನೇಮ್. ಅಮ್ಮ ಇಟ್ಟಿದ್ದ ಹೆಸರೇನಂದ್ರೆ ಪ್ರಶಾಂತ ಅಂತ ಹೇಳಿ. ಸೊ ಮುಂದೆ ಪಚ್ಚ ಆಗ್ತಾರೆ, ಅದೇ ಪಚ್ಚ ಮುಂದೆ ಮ್ಯಾಂಗೋ ಪಚ್ಚ ಆಗುವಂಥದ್ದು. ಇದರಲ್ಲಿ ಒಂದು ದಂಧೆ ಅಥವಾ ಗಾಂಜಾ ದಂಧೆ ಅಂತ ಹೇಳ್ಬೋದು. ಮೈಸೂರಲ್ಲಿ 2002ರ ಕಾಲಘಟ್ಟದಲ್ಲಿ ಅಥವಾ ಆ ಸಮಯದಲ್ಲಿ ಇಲ್ಲಿ ಗಾಂಜಾನ ಹೇರಳವಾಗಿ ಮಾರ್ತಿದ್ರು. ಒಂದ್ ರೀತಿ ಅನ್ಕಂಟ್ರೋಲ್ ಇರುವಂತಹ ಒಂದು ಟೈಮ್ ಇದು. ಆ ಟೈಮಲ್ಲಿ ಮ್ಯಾಂಗೋ ಪಚ್ಚನ ಕಥೆ ಸಾಗುವಂಥದ್ದು. ಒಂದು ಹರಿಣಿ ಇದ್ದಾರೆ ಇದರಲ್ಲಿ, ಹಾಗೆಯೇ ಮಯೂರ್ ಪಟೇಲ್ ಜೊತೆಗೆ ಮ್ಯಾಕ್ಸ್ ಮಂಜು, ಹೀಗೆ ಸುಮಾರು ಪಾತ್ರಗಳಿರುವಂಥದ್ದು. ಅದನ್ನ ಈ ಎಲ್ಲ ಕಲಾವಿದರು ನಿಭಾಯಿಸಿರುವಂಥದ್ದು. ಜೂನ್ 5ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದಂತ ಸಂದರ್ಭದಲ್ಲಿ ಯಾವ ತರ ಇರುತ್ತೆ ರೆಸ್ಪಾನ್ಸ್ ಅನ್ನುವಂಥ ಕುತೂಹಲ ಇರುವಂಥದ್ದು. ಸದ್ಯಕ್ಕೆ ಈ ಚಿತ್ರದ ಟ್ರೈಲರ್ ಏನಿದೆಯಲ್ಲ, ಸೊ ಅದು ಹೆಚ್ಚು ಗಮನ ಸೆಳೀತಿರುವಂಥದ್ದು. ಫಸ್ಟ್ ಸಿನಿಮಾ ಅನ್ಸಲ್ಲ, ಸಂಚಿತ್ ಅವರ ಇದು ಸಿನಿಮಾ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ಸೊ ಆ ಥರದ ಪರ್ಫಾರ್ಮೆನ್ಸ್ ಇದೆ, ಹಾಗೆಯೇ ಎಕ್ಸ್ಪ್ರೆಷನ್ ಇದೆ. ಇಲ್ಲಿ ಒಂದನ್ನ ನಾವು ಗಮನಿಸಬಹುದು ಅಥವಾ ಕಾಣಿಸುತ್ತೆ. ಏನಂದ್ರೆ ಪ್ರತಿಯೊಂದು ಸ್ಟೈಲ್ ಅಥವಾ ಎಕ್ಸ್ಪ್ರೆಷನ್, ಬಿಹೇವಿಯರ್ ಎಲ್ಲವೂ ಸುದೀಪ್ ಅವ್ರನ್ನ ಹೋಲುತ್ತೆ ಅನ್ನುವಂಥದ್ದು. ಇದು ನಿಜಾನೇ. ಯಾಕಂದ್ರೆ ಸುದೀಪ್ ಅವರ ಅಕ್ಕನ ಮಗ ಅಂದಾಗ ಒಂದಷ್ಟು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ ಬಾಲ್ಯದಿಂದ. ಆ ಇನ್ಫ್ಲುಯೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿರುವಂಥದ್ದು. ಸಹಜವಾಗಿ ಭಾವನಾ ಒಂದು ಪ್ರಭಾವ ಅಳಿಯನ ಮೇಲೆ ಇದ್ದೇ ಇದೆ. ಮೊದಲ ಸಿನಿಮಾ, ಈ ಸಿನಿಮಾದಲ್ಲಿ ಜೋಡಿ ಆಗಿರೋದಕ್ಕೂ ಕಾಜಲ್ ಕುಂದರ್ ಅವರು. ಕಾಜಲ್ ಕುಂದರ್ ಅವರ ಈ ಒಂದು ಚಿತ್ರದಲ್ಲಿ ಚರಣ್ ರಾಜ್ ಅವರ ಸಂಗೀತ ಇದೆ. ಹಾಗೆಯೇ ತುಂಬಾ ವಿಶೇಷವಾಗಿ ಶೇಖರ್ ಚಂದ್ರ ಮತ್ತು ಸ್ವಾಮಿ ಅವರು ಕ್ಯಾಮ್ರಾ ವರ್ಕ್ ಮಾಡಿರುವಂಥದ್ದು. ಎಲ್ಲವೂ ಸೇರಿ ಈ ಒಂದು ಸಿನಿಮಾ ಆಗಿರುವಂಥದ್ದು. ಸುಪ್ರಿಯಾನ್ ಏನಿದೆ, KG ಸಂಸ್ಥೆ, ಸುಪ್ರಿಯಾನ್ ಎರಡು ಒಟ್ಟಿಗೆ ಸೇರಿ ಈ ಒಂದು ಸಿನಿಮಾನ ನಿರ್ಮಾಣ ಮಾಡಿರುವಂಥದ್ದು. ಜೂನ್ 5ನೇ ತಾರೀಕು ರಿಲೀಸ್ ಆಗ್ತದೆ. ಒಂದು ನಿರೀಕ್ಷೆ ಇದ್ದೇ ಇದೆ, ಸಣ್ಣ ನಿರೀಕ್ಷೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಪೆಂಡ್ ಮಾಡ್ತೀವಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.